ಬಿಜೆಪಿಯವರ ಈ ಪ್ರತಿಭಟನಾ ಕಾರ್ಯಕ್ರಮ ಬಿಜೆಪಿಯವರ ಬೌದ್ಧಿಕ ದಿವಾಳಿತನ ತೋರಿಸುತ್ತೆ. ಇಂಟೆಲೆಕ್ಚುಯಲ್ ಬ್ಯಾಂಕ್ರಪ್ಸಿ. ಏನ್ ಇಶ್ಯೂ? ವಾಟ್ ಈಸ್ ದಿ ಇಶ್ಯೂ? ಕಬ್ಬು ಬೆಳೆಗಾರರ ಸಮಸ್ಯೆಯನ್ನ ಬಗೆಹರಿಸಿದ್ದೇವೆ. ಗೋವಿಂಜೋಳ, ಮೆಕ್ಕೆಜೋಳದ ರೈತರು ಯಾರೂ ನಿರೀಕ್ಷೆ ಮಾಡದೇ ಇದ್ದಂತ, ಇವರು ಡಿಮಾಂಡು ಮಾಡದೇ ಇರ್ತಕ್ಕಂಥ ಗೋವಿಂಜೋಳವನ್ನ 20 ಕ್ವಿಂಟಾಲ್ ಪರ್ ಫಾರ್ಮರ್ ಇದ್ದದನ್ನ 50 ಕ್ವಿಂಟಾಲ್ ಪರ್ ಫಾರ್ಮರ್ ಅನ್ನೋರಿಗೆ ಎತ್ತರಿಸಿದ್ದೇವೆ. ಹೆಸರು ಬೆಳೆಗಾರರ ಕುರಿತು ಕೇಂದ್ರ ಸರ್ಕಾರದ ತಪ್ಪನ್ನ ತೋರಿಸಿ FRQ ಅಮೆಂಡ್ಮೆಂಟ್ ಸಲುವಾಗಿ ಕೇಂದ್ರ ಸರ್ಕಾರದ ಜೊತೆಗೆ ಸಂಘರ್ಷಕ್ಕಿಳಿದಿದ್ದೇವೆ. UKP ರೈತರು ಏನು ಹೋರಾಟ ಮಾಡ್ತಾ ಇದ್ರು, ನಾವು ಉತ್ತರ ಕರ್ನಾಟಕದವರು UKP 3rd ಸ್ಟೇಜ್ ಅನ್ನ ಪೂರ್ಣಗೊಳಿಸಬೇಕು ಅಂತ ಹೇಳಿ ಕಾರ್ಯಕ್ರಮ ರೂಪಿಸಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ವಿ. ಆ ಹಿನ್ನೆಲೆಯೊಳಗೆ ರೈತರಿಗೆ 1 ಎಕರೆಗೆ 40 ಲಕ್ಷ ರೂಪಾಯಿವರೆಗೆ ನೀರಾವರಿ ಭೂಮಿಗೆ, 30 ಲಕ್ಷ ರೂಪಾಯಿ ಖುಷ್ಕಿ ಭೂಮಿಗೆ ಕೊಡೋದ್ರ ಮೂಲಕ ದಾಖಲೆಯನ್ನ ಮಾಡಿದ್ದೇವೆ. ನಮ್ಮ ವಿರುದ್ಧ ಇವ್ರದ್ದು ಸ್ಟ್ರೈಕ. ಕೇಂದ್ರ ಸರ್ಕಾರ FRP ಮಾಡೋದ್ರ ಮೂಲಕ ಅನ್ರೀಸನಬಲ್ FRP ಮಾಡಿ ಶುಗರ್ ರೇಟನ್ನ ಕಡಿಮೆ ಇಡಿಸಿ ಗೋವಿಂಜೋಳವನ್ನ ಇಂಪೋರ್ಟ್ ಮಾಡಿಕೊಂಡು 70 ಲಕ್ಷ ಟನ್ ಗೋವಿಂಜೋಳ ಇಂಪೋರ್ಟ್ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ? ನಮ್ಮ ರೈತರು ಬೆಳೆದಿರ್ತಕ್ಕಂಥ ಬೆಳೆಯ ಬೆಲೆ, ಗೋವಿಂಜೋಳದ ಬೆಲೆ ನೆಲಕ್ಕೆ ಮುಟ್ಟಬೇಕು ಅಂತ ಹೇಳೋಣ. ಕಬ್ಬಿನ ಬೆಲೆ ಕೊಡೋದಕ್ಕೆ ಸಾಧ್ಯ ಆಗದೇ ಇರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡೋದಕ್ಕೆ ನೀವು ಶುಗರ್ ರೇಟನ್ನು ಕಡಿಮೆ ಇಟ್ಟಿರೋದು ಯಾವ ಕಾರಣಕ್ಕೆ? ಏನು ನಿಮ್ದು ಏನು ನಿಲುವೇನು? ರೈತರ ಬಗ್ಗೆ ಹೋರಾಟದಲ್ಲಿ ಹೋರಾಟ ಮಾಡುವಾಗ ಒಂದು ನೈತಿಕ ನೆಲೆ ಬೇಕು. ರೈತರ ಹೆಸರನ್ನ ದುರುಪಯೋಗ ಮಾಡುವಂತ ಈ ರಾಜಕೀಯ ಪ್ರತಿಭಟನೆ ಅತ್ಯಂತ ದುರ್ದೈವಕರ. ಹಾಗೂ ಜನ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೊಪ್ಪು ಹಾಕೋದಿಲ್ಲ. ಏನು ವಿಧಾನಸೌಧ ಮುತ್ತಿಗೆ ಹಾಕ್ಬಿಡ್ತೀವಿ, ಸುವರ್ಣಸೌಧ ಮುತ್ತಿಗೆ ಹಾಕ್ಬಿಡ್ತೀವಿ, 5 ಲಕ್ಷ ಜನ ಬರ್ತೀವಿ, 1 ಲಕ್ಷ ಜನ ಬರ್ತೀವಿ. ಎಲ್ಲಿದೆ ಸಮಾಧಾನದಿಂದ ಇರುವಂತ ರೈತರು? ಸಿದ್ದರಾಮಯ್ಯನವ್ರಿಗೆ ಆಶೀರ್ವದಿಸ್ತಾ ಇದ್ದಾರೆ, ಶಿವಕುಮಾರ್ ಅವರಿಗೆ ಆಶೀರ್ವದಿಸ್ತಾ ಇದ್ದಾರೆ. ನಮ್ಮ ಸರ್ಕಾರಕ್ಕೆ ಇವತ್ತು ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದ ನೀಡುವಂಥ ಈ ಸಂದರ್ಭದೊಳಗೆ ಪ್ರತಿಭಟನೆ ಅತ್ಯಂತ ಕಾರಣರಹಿತವಾಗಿರ್ತಕ್ಕಂಥದ್ದು ಹಾಗೂ ಕೇವಲ ರಾಜಕೀಯ ಪ್ರೇರಿತ ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಮಾಡ್ತಾ ಇದ್ದಾರೆ. ಅದು ಸದನದ ಎದುರಿಗಿರೋದ್ರಿಂದ ಸದನದಲ್ಲಿ ಅದಕ್ಕೆ ಸರ್ಕಾರದ ಮಟ್ಟದಲ್ಲಿ ಚಿಂತೆ ನಡೀತಾ ಇದೆಯಾ ಸರ್? ಸದನದಲ್ಲಿ ಆ ವಿಷಯ ಇರೋದ್ರಿಂದ ನಾವು ಈ ಬಗ್ಗೆ ಸದನದಲ್ಲೇ ಉತ್ತರ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಬಗ್ಗೆ, ಯಾಕಂದ್ರೆ ಹೈಕಮಾಂಡ್ ಹೇಳಿದ್ರು ಕೂಡ ಅವರು ಬಹಿರಂಗವಾಗಿ ಮಾತನಾಡ್ತಿದ್ದಾರೆ ಎಲ್ಲ ಒಂದ್ ಕಡೆ. ಸೀನಿಯರ್ ಮಂತ್ರಿಗಳು ಈ ಸಂದರ್ಭದಲ್ಲಿ ನಮಗೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಯಕತ್ವದ ವಿಚಾರದಲ್ಲಿ, ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಅಥವಾ ಪಕ್ಷದ ಈ ದೊಡ್ಡ ವಿಚಾರಗಳೇನದಾವಲ್ಲ ಇವುಗಳ ವಿಚಾರದಲ್ಲಿ ನೀವ್ಯಾರೂ ಮಾತನಾಡಬಾರ್ದು, ಪತ್ರಿಕೆಯವ್ರ ಜೊತೆಗಂತೂ ಮಾತನಾಡಲೇಬಾರ್ದು ಅನ್ನುವಂಥ ನಿರ್ದೇಶನ ಕೊಟ್ಟಿದ್ದಾರೆ. ಆ ನಿರ್ದೇಶನ ಯಾರು ಶಿಸ್ತಿನಿಂದ ಇರ್ತಾರೆ, ಆ ಶಿಸ್ತಿನಿಂದ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರುಗಳೆಲ್ಲ ಅದನ್ನ ಪಾಲನೆ ಮಾಡಬೇಕಾಗಿದ್ದು ಅವ್ರ ಕರ್ತವ್ಯ. ಪಾಲನೆ ಬ್ರೇಕ್ ಮಾಡಿದಾರಲ್ಲ ಸರ್. ಈಗ ಸಿಎಂ ಪುತ್ರನೇ ಮಾಡಿದ್ದಾರೆ. ಸೀನಿಯರ್ ಅವರು ನೀವು ಹೈಕಮಾಂಡ್ ಮಾತಿಗೆ ಬೆಲೆ ಕೊಡ್ತಾ ಇದ್ದೀರಾ, ಸಿಎಂ ಅವ್ರ ಪುತ್ರ ಕೊಟ್ಟಿಲ್ಲ ಅನ್ನುವಂತ ಚರ್ಚೆಗಳಿಗೆ ಅದು ಅವ್ರಿಗೆ ಆತ್ಮಾವಲೋಕನೆಗೆ ಬಿಟ್ಟಿದ್ದು. ನಾನು ಅದಕ್ಕೆ ಏನು ಪ್ರತಿಕ್ರಿಯಿಸೋದು. ನೀವು ಸಿಎಂಗೆ ಕೇಪಬಿಲಿಟಿ ಇದೆ ಅಂತ ಅವ್ರು ಹೇಳಿದ್ರು ರಾಜಣ್ಣ ಅವರು. ರಾಜಣ್ಣ ಅವರ ದೊಡ್ಡಿಸ್ತನ ಅಂತ ತಿಳ್ಕೊತೀನಿ ನಾನು. ರಾಜಣ್ಣ ಅವರು ನನ್ನ ಒಬ್ಬ ಅತ್ಯಂತ ಒಳ್ಳೆಯ ಸ್ನೇಹಿತರು. ಆದರೆ ಹೈಕಮಾಂಡ್ನವರು ಮುಖ್ಯಮಂತ್ರಿ ಸ್ಥಾನ
ಖಾಲಿಯಾಗಿದೆ, ನೀವು ಯಾರಾದರೂ ಸ್ಪರ್ಧಿಸ್ಬೋದು ಅಥವಾ ಆಕಾಂಕ್ಷಿಗಳಾಗ್ಬೋದು ಅಂತ ಹೇಳಿದಾಗ, ಸೂಚನೆ ಕೊಟ್ಟಾಗ ಆ ವಿಷಯ ಬರುತ್ತೆ. ನಾನು ಈ ಸಂದರ್ಭದಲ್ಲಿ ಏನೂ ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ಆಕಾಂಕ್ಷೆ ಏನು ಸರ್? ಥ್ಯಾಂಕ್ ಯು. ಹೈಕಮಾಂಡ್ ಹೇಳಿದ್ರೆ ಆಕಾಂಕ್ಷೆ. ಅಲ್ಲ, ಈಗ ನೀವೇನು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನೇರ ಉತ್ತರ ಕೊಟ್ಟರೆ ನಾನು ನಮ್ಮ ಹೈಕಮಾಂಡ್ ನಿರ್ದೇಶನವನ್ನು ಉಲ್ಲಂಘನೆ ಮಾಡ್ದಂಗೆ ಆಗೋದಿಲ್ವಾ? ಅದಕ್ಕೆ ಯಾಕೆ ಉಲ್ಲಂಘನೆ ಮಾಡಿಸ್ತೀರಿ? ಶಿಸ್ತಿನಿಂದ ಇರೋರಿಗೆ ಶಿಸ್ತಿನಿಂದ ಇರೋದಕ್ಕೆ ಅವಕಾಶ ಕೊಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.